ರೈಟ್. ಇಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಸಂಘಟನೆ ವತಿಯಿಂದ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನವನ್ನು ಶೀಘ್ರವಾಗಿ ಜಾರಿಗೆ ತರಲು ರಾಜ್ಯ ಸರ್ಕಾರಕ್ಕೆ ನಾವು ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ಸಂಘಟನೆ ವತಿಯಿಂದ ಮತ್ತು ಹಿರಿಯ ಹೋರಾಟಗಾರ ಸಂಯುಕ್ತ ಆಶ್ರಯದಲ್ಲಿ ಮಾದಿಗರ ಒಂದು ಅಜೆಂಡವೇನೆಂದರೆ ಆಗಸ್ಟ್ 1, 2024 ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ 7 ನ್ಯಾಯಾಧೀಶರ ಪೀಠದ ಒಂದು ಆದೇಶವನ್ನು ಒಳ ಮೀಸಲಾತಿಯ ವರ್ಗೀಕರಣವನ್ನು ಅನುಷ್ಠಾನಗೊಳಿಸಲು ಆಯಾ ರಾಜ್ಯ ಸರ್ಕಾರಕ್ಕೆ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಆ ತೀರ್ಪನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಒಳ ಮೀಸಲಾತಿ ವರ್ಗೀಕರಣದ ಅನುಷ್ಠಾನದ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿದಂಥ ಒಂದು ತೀರ್ಪಿನ ಬಗ್ಗೆ ಯಾವುದೇ ಒಂದು ಚಕ್ಕರೆ ಎತ್ತಿರೋದಿಲ್ಲ. ಅದು ಖಂಡಿಸುತ್ತೇವೆ. ಕಾಂಗ್ರೆಸ್ ಪಕ್ಷದ ಚುನಾವಣೆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರು ತಮ್ಮ ಒಂದು ಪಕ್ಷದ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳು ಸೇರ್ಪಡೆ ಮಾಡಿದರು. ಅದೇ ರೀತಿ ಒಳ ಮೀಸಲಾತಿ ವರ್ಗೀಕರಣವು ಕೂಡ ರಾಜ್ಯದಲ್ಲಿ ನಮ್ಮ ಪಕ್ಷ ಸರ್ಕಾರಕ್ಕೆ ಬಂದರೆ ಕೂಡಲೇ ಅದನ್ನು ನಾವು ಅನುಷ್ಠಾನಗೊಳಿಸ್ತೀವಿ ಎಂದು ರಾಜ್ಯದ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ. ಅದು ಅವರಿಗೆ ನೆನಪಾದೋ ಇಲ್ಲೋ ಇವತ್ತಿನ ದಿವಸ ಪ್ರತಿಭಟನೆ ಮುಖಾಂತರ ನಾವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಎಚ್ಚರಿಕೆ ಮಾಡ್ತೇವೆ. ತಾವು ನಿಜವಾಗಿ ತಮ್ಮಲ್ಲಿ ಒಂದು ಮಾದಿಗರ ಬಗ್ಗೆ ಕಳಕಳಿ ಇದ್ದರೆ ತಾವು ಕೂಡಲೇ ಒಂದು ವಿಶೇಷ ಸಚಿವ ಸಂಪುಟವನ್ನು ಸಭೆ ಕರೆದು ಮಾದಿಗರಿಗೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಏನು ಅನ್ಯಾಯ ಆಗಿ ಸುಮಾರು 40 ದಶಕದಿಂದ ನಮ್ಮ ಒಂದು ಮಾದಿಗ ಸಮುದಾಯಕ್ಕೆ ರಾಜ್ಯದಲ್ಲಿ ನಡೆಸುತ್ತಿರುವ ವಿವಿಧ ಪಕ್ಷದ ಸರ್ಕಾರ ಇಲ್ಲಿವರೆಗೂ ಯಾವುದೇ ರೀತಿ ಸ್ಪಂದಿಸಿದಿಲ್ಲ. ಕಳೆದ 2023ರಲ್ಲಿ ಮಾಜಿ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೂ ನಾವು ಇವತ್ತಿನ ದಿನ ಸಹ ನಮ್ಮ ಸಮಾಜದ ಪರವಾಗಿ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕಂದರೆ ಅವರು ಒಂದು ಮಾದಿಗರ ಬಗ್ಗೆ ಒಂದು ಗಂಭೀರವಾಗಿ ಒಂದು ಕಠಿಣವಾದ ಕ್ರಮವನ್ನು ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ಒಳ ಮೀಸಲಾತಿ ಶಿಫಾರಸು ಸಲ್ಲಿಂದೇನು ಪ್ರಸ್ತಾವನೆ ಸಲ್ಲಿಸಿದರು. ಆ ಒಂದು ವಿಷಯವಾಗಿ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯವು ಮುಖ್ಯ ನ್ಯಾಯಾಧೀಶರ ಒಂದು ಪೀಠ ರಚನೆ ಮಾಡಿ ಒಳ ಮೀಸಲಾತಿ ವರ್ಗೀಕರಣ ಆಯಾ ರಾಜ್ಯಗಳಿಗೆ ಕೂಡಲೇ ಅನುಷ್ಠಾನಗೊಳಿಸಲು ನಿರ್ದೇಶನ ನೀಡಿದ್ದಾರೆ. ಮುಂದಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ಮಾದಿಗರ ಒಂದು ಪ್ರತ್ಯೇಕ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನ ಕೂಡಲೇಗೊಳಿಸಬೇಕು. ಒಂದು ವೇಳೆ ತಾವು ವಿಳಂಬ ಮಾಡಿದರೆ ಕಾಂಗ್ರೆಸ್ ಪಕ್ಷದ ನಮ್ಮ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಗುಲ್ಬರ್ಗ ಜಿಲ್ಲಾ ಲೋಕಸಭಾ ಸದಸ್ಯರಾಗಲಿ, ಇನ್ನಿತರು ನಮ್ಮ ಗುಲ್ಬರ್ಗಕ್ಕೆ ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ನಾವು ಅವರಿಗೆ ಕಪ್ಪು ಬಾವುಟ ಮತ್ತು ಇನ್ನಿತರ ಉಗ್ರವಾಗಿ ಪ್ರತಿಭಟನೆ ಒಂದು ಮಾಡಬೇಕಾದ ಅನಿವಾರ್ಯವಂತ ಇವತ್ತಿನ ದಿವಸ ಪತ್ರಿಕೆ ಮುಖಾಂತರ ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಎಚ್ಚರಿಕೆ ನೀಡುತ್ತೇವೆ. ಇದೇ ರೀತಿಯಾಗಿ ಒಂದು ರೀತಿ ಈ ಒಂದು ವಿಳಂಬ ಮಾಡಿದರೆ ಈ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಇಲಾಖೆಯ ಹುದ್ದೆಗಳಿಗೆ ತಾವು ಭರ್ತಿ ಮಾಡಲು ಆದೇಶ ನೀಡಿದರೆ ಅದು ಕೂಡಲೇ ತಡೆಗಟ್ಟಬೇಕು. ಅದೇ ರೀತಿಯಾಗಿ ಮುಂಬಡ್ತಿ ನೀಡುತ್ತಿರುವ ಸಿಬ್ಬಂದಿಗಳಿಗೆ ಅದನ್ನು ಕೂಡ ತಡೆ ಹಿಡಿಯಬೇಕು. ವರ್ಗೀಕರಣ ಮೀಸಲಾತಿಯನ್ನು ಅನುಷ್ಠಾನಗೊಳಿಸುವವರೆಗೂ ತಡೆ ಹಿಡಬೇಕೆಂದು ಪತ್ರಿಕೆ ಮಾಧ್ಯಮದ ಮುಖಾಂತರ ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯಪಡಿಸ್ತೇವೆ. ಜೈ ಮಾದಿಗ, ಜೈ ಮಾದಿಗ, ಜೈ ಹಿಂದ್. ತಮ್ಮ ಹೆಸರು? ನನ್ನ ಹೆಸರು ಚಂದ್ರಕಾಂತ್ ನಾಟಿಕರ್, ಕರ್ನಾಟಕ ರಾಜ್ಯ